ದಿನದ 10 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಟ್ರಕ್ ಒಂದು ಹಲವು ವಾಹನಗಳಿಗೆ ಡಿಕ್ಕಿ ಹೊಡೆದು ಕಾರನ್ನ 3 ಕಿಲೋಮೀಟರ್ ವರೆಗೆ ದೂಡಿಕೊಂಡು ಹೋಗಿರುವಂತಹ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ. ಮೀರತ್ನಲ್ಲಿ ಹಿಟ್ ಅಂಡ್ ಡ್ರ್ಯಾಗ್ಗೆ ಈ ಒಂದು ಘಟನೆ ನಡೆದಿರುವಂಥದ್ದು. ಟ್ರಕ್ ಹಾಗೂ ಕಾರಿನ ನಡುವೆ ಡಿಕ್ಕಿ ಸಂಭವಿಸಿದ್ದು ಟ್ರಕ್ 3 ಕಿಲೋಮೀಟರ್ ವರೆಗೂ ಕಾರನ್ನ ದೂಡಿಕೊಂಡೇ ಹೋಗಿದೆ. ಅಪಘಾತದ ವೇಳೆ ಕಾರ್ನಲ್ಲಿ 4 ರಿಂದ 5 ಜನರಿದ್ದು ಅದೃಷ್ಟವಶಾತ್ ಅವರೆಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಶಿವಮೊಗ್ಗದಲ್ಲಿ ಅಪ್ರಾಪ್ತ ಬಾಲಕ ಸರಣಿ ಅಪಘಾತ ಮಾಡಿದ್ದಾನೆ. ಅದನ್ನು ಪ್ರಶ್ನಿಸಿದ ವ್ಯಕ್ತಿ ಮನೆಗೆ ನುಗ್ಗಿ 20ಕ್ಕೂ ಹೆಚ್ಚು ಮಂದಿ ಹಲ್ಲೆ ಮಾಡಿದ್ದಾರೆ. ಇಲಿಯಾಸ್ ನಗರದ ಬಡಾವಣೆಯೊಂದರಲ್ಲಿ ಈ ಘಟನೆ ನಡೆದಿದ್ದು ಬ್ಯಾಟ್ ಹಾಗೂ ವಿಕೆಟ್ಗಳಿಂದ ಹಲ್ಲೆ ನಡೆಸಲಾಗಿದೆ. ಹಲ್ಲೆ ಘಟನೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಗಾಯಾಳುವನ್ನ ಶಿವಮೊಗ್ಗ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ತೆಲಂಗಾಣದ ಹೈದರಾಬಾದ್ನಲ್ಲಿ ಖಾಸಗಿ ಟ್ರಾನ್ಸ್ಪೋರ್ಟ್ಗೆ ಸೇರಿದಂತ 3 ಬಸ್ಗಳು ಬೆಂಕಿಗೆ ಆಹುತಿಯಾಗಿವೆ. ಅಗ್ನಿ ಅನಾಹುತದಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಕುಕ್ಕಟ್ಟಪಲ್ಲಿ ಠಾಣೆಯ ಪೊಲೀಸರು ದೂರನ್ನು ದಾಖಲಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಕ್ರಿಕೆಟಿಗ ಹಾರ್ದಿಕ್ ಪಾಂಡ್ಯ ನಾಳೆ ಉದಯಪುರದಲ್ಲಿ ಅದ್ದೂರಿಯಾಗಿ ಮತ್ತೆ ಮದುವೆ ಆಗ್ತಾ ಇದ್ದಾರೆ. ಈಗಾಗಲೇ ಪಾಂಡ್ಯ ನತಾಶಾರನ್ನ ಮದುವೆಯಾಗಿದ್ದು ಈ ದಂಪತಿಗೆ ಒಂದು ಮಗು ಕೂಡ ಇದೆ. ಆದರೆ ಇದೀಗ ಅವರಿಗೆ ಅದ್ದೂರಿಯಾಗಿ ಮದುವೆ ಆಗಬೇಕು ಅನಿಸಿದೆಯಂತೆ. ಹಾಗಾಗಿ ಅದೇ ನತಾಶಾ ಜೊತೆ ನಾಳೆ ಪಾಂಡ್ಯ ಎಲ್ಲರ ಸಮ್ಮುಖದಲ್ಲಿ ಮತ್ತೊಂದು ಬಾರಿ ಮದುವೆಯಾಗ್ತಿದ್ದಾರೆ. ಕಿಚ್ಚ ಸುದೀಪ್ ನೇತೃತ್ವದಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಸಿಸಿಎಲ್ಗೆ ಸಜ್ಜಾಗ್ತದೆ. ಆದ್ದರಿಂದ ಸುದೀಪ್ ಬೆಳಗ್ಗೆನೆ ಪ್ಯಾಡ್ ಅನ್ನು ಕಟ್ಕೊಂಡು ಅಖಾಡಕ್ಕಿಳಿದಿದ್ರು. ಕರ್ನಾಟಕ ಸೆಕೆಂಡ್ ಡಿವಿಷನ್ ತಂಡದ ಜೊತೆ ಕಿಚ್ಚ ಟೀಮ್ ಅಭ್ಯಾಸ ಪಂದ್ಯವನ್ನು ಹಾಡಿದ್ದಾರೆ. ಹಾಡಿನ ಹಕ್ಕುಸ್ವಾಮ್ಯ ಉಲ್ಲಂಘಿಸಿದ ಆರೋಪ ಎದುರಿಸ್ತಾ ಇರುವ ಕಾಂತಾರ ಚಿತ್ರದ ನಿರ್ದೇಶಕ ರಿಷಬ್ ಶೆಟ್ಟಿ ಹಾಗೂ ನಿರ್ಮಾಪಕ ವಿಜಯ್ ಕಿರಗಂದೂರ್ ಕೋಯಿಕೋಡ್ ಠಾಣೆಗೆ ತನಿಖಾಧಿಕಾರಿಗಳ ಎದುರು ಹಾಜರಾಗಿದ್ದಾರೆ. ಕಾಂತಾರ ಸಿನಿಮಾದಲ್ಲಿ ನವರಸಂ ಹಾಡನ್ನ ಅನುಮತಿ ಇಲ್ಲದೆಯೇ ಬಳಸಿಕೊಳ್ಳಲಾಗಿದೆ ಅಂತ ಮಾತೃಭೂಮಿ ಪ್ರಕಾಶನ ಹಾಗೂ ತೈಕುಳಂ ಬ್ರಿಡ್ಜ್ ತಂಡ ಪ್ರತ್ಯೇಕ ದೂರನ್ನ ನೀಡಿತು. ಮಾಸ್ ಮಹಾರಾಜ ರವಿತೇಜ ಅಭಿನಯದ ರಾವಣಾಸುರ ಬಿಡುಗಡೆಗೆ ಸಿದ್ಧವಾಗಿದೆ. ರಾವಣಾಸುರ ಟೈಟಲ್ ಟ್ರ್ಯಾಕ್ ಭಾರಿ ಸದ್ದನೆ ಮಾಡ್ತಾ ಇದೆ. ನಾಳೆ ಪ್ರೇಮಿಗಳ ದಿನದ ಪ್ರಯುಕ್ತ ಮತ್ತೊಂದು ಹಾಡು ರಿಲೀಸ್ ಮಾಡಲಾಗಿದೆ. ಡಿಸೈನರ್ ಹಾಗೂ ಉತ್ತಮ ಆಭರಣ ಮಳಿಗೆ ಅಂತಲೇ ಹೆಸರುವಾಸಿಯಾಗಿರೋ ಖಜಾನಾ ಜ್ಯುವೆಲರ್ಸ್ ಇದೀಗ ಇನ್ನಷ್ಟು ವ್ಯಾಪಿಸ್ತಾ ಇದೆ. ಗ್ರಾಹಕರಿಗೆ ಮತ್ತಷ್ಟು ಹತ್ತಿರವಾಗುವ ಸಲುವಾಗಿ ಜಯನಗರದಲ್ಲಿ ನೂತನ ಶಾಖೆಯನ್ನು ತೆರೆಯಲಾಗಿದೆ. 4 ಅಂತಸ್ತುಗಳನ್ನು ಹೊಂದಿರೋ ಈ ಮಳಿಗೆಯಲ್ಲಿ ವಜ್ರ, ಚಿನ್ನ, ಪ್ಲಾಟಿನಂ ಹಾಗೂ ಬೆಳ್ಳಿಯ ವಿವಿಧ ಬಗೆಯ ಆಭರಣಗಳ ಕಲೆಕ್ಷನ್ ಇದೆ. ಖಜಾನಾ ಜ್ಯುವೆಲರ್ಸ್ನಲ್ಲಿ ಭರ್ಜರಿ ಆಫರ್ಗಳು ಇವೆ. ಎಲೆಕ್ಷನ್ ಬೆಂಚು ಕಾಮಿಡಿ